ಸೊ ಈ ರೀತಿಯಾದಂಥ ಬೆಳವಣಿಗೆಗಳ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದು ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದಾರಂತೆ. ಏನು ಸಂದೇಶ ಕಳಿಸ್ತಾರೆ ಅವರು ಅವರ ಆಪ್ತ ವಲಯದಲ್ಲಿ? ಸದ್ಯಕ್ಕೆ ಸುಮ್ಮನಿರ್ರಿ, ಯಾವುದೇ ಸಭೆಗಳನ್ನು ಮಾಡಬೇಡಿ, ವಾರದೊಳಗೆ ಒಂದು ತೀರ್ಮಾನ ಆಗಲಿದೆ. ಹೈಕಮಾಂಡ್ ಆದೇಶಕ್ಕೆ ನಾವೆಲ್ಲರೂ ಕೂಡ ಕಾಯೋಣ, ಹಾಗಾಗಿ ಸದ್ಯಕ್ಕೆ ಸುಮ್ಮನಿರಿ ಅಂತ ಆಪ್ತ ಸಚಿವರು ಮತ್ತೆ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಂದೇಶವನ್ನ ಕಳಿಸಿದಾರಂತೆ. ಹೈಕಮಾಂಡ್ನಿಂದ ಈವರೆಗೆ ನನಗೆ ಯಾವುದೇ ಸಂದೇಶ ಬಂದಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಬಳಿ ನನ್ನ ನಿಲುವನ್ನ ಹೇಳಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನನ್ನ ಅಭಿಪ್ರಾಯವನ್ನ ರಾಹುಲ್ ಗಮನಕ್ಕೆ ಖರ್ಗೆ ಅವರು ತರಲಿದ್ದಾರೆ. ಸೊ ಅದಾದ ಬಳಿಕ ನನಗೆ ಸಂದೇಶ ಬರಬಹುದು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ಅವರ ಆಪ್ತರ ಬಳಿ. ಸೊ ಆಪ್ತರಿಗೆ ಸಿಎಂ ಅವರು ಕೊಟ್ಟಂತ ಸಂದೇಶ ಏನಂತಂದ್ರೆ, ಸದ್ಯಕ್ಕೆ ಸುಮ್ಮನಿರಿ, ಅಂದ್ರೆ ಬಾಯಿ ಮುಚ್ಕೊಂಡಿರಿ, ಯಾವ ಸಭೆಗಳನ್ನ ಮಾಡಕ್ ಹೋಗ್ಬೇಡಿ ಅಂತೇಳಿ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಅವರು ಸದ್ಯಕ್ಕೆ ಸುಮ್ಮನಿರಪ್ಪ, ಯಾವ ಸಭೆಗಳನ್ನ ಮಾಡಬೇಡಿ, ನಾನು ಏನು ಹೇಳಬೇಕಾಗಿದ್ದು ನಾನು ಹೇಳಿ ಕಳಿಸಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡ್ತಾರೆ, ಅದಾದ್ಮೇಲೆ ಏನು ಬರುತ್ತೆ ಮೆಸೇಜನ್ನು ನೋಡೋಣ ಅನ್ನುವಂಥ ಮಾತನ್ನ ಈ ರೀತಿಯಾಗಿ ಸಾಫ್ಟಾಗಿ ಹೇಳಿದ್ದಾರೆ. ಇಲ್ಲದೇ ಇದ್ದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಹೇಳ್ತಾ ಇದ್ರಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ, ಆ ಅರ್ಥದಲ್ಲಿ ಇವರು ಸಾಫ್ಟಾಗಿ ಹೇಳಿದ್ದಾರೆ ಅಷ್ಟೇ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಏನು ಮೆಸೇಜನ್ನು ಕೊಡಬೇಕಾಗಿದೆ, ನನ್ನ ಮೆಸೇಜನ್ನು ಕೊಟ್ಟಾಗಿದೆ, ಅದನ್ನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸ್ತಾರೆ, ತದನಂತರ ಅದು ನಮಗೆ ತಿಳಿಯುತ್ತೆ, ಆಮೇಲೆ ಬೇಕಿದ್ರೆ ಸಭೆಗಳನ್ನು ಮಾಡಿ ಅದಾದ ನಂತರ ಬೇಕಿದ್ರೆ ಮಾತನಾಡಿ ಅಂತ ಅರ್ಥನ, ಏನು ಕತೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಸಂದೇಶ ಏನು ಅನ್ನೋದು ಇಬ್ಬರಿಗೂ ಕೂಡ ಕ್ಲಿಯರ್ ಇಲ್ಲ, CM ಮತ್ತು DCM. ಹಾಗಾಗಿ ಅದಕ್ಕೂ ಮುನ್ನೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಬ್ ಮಾಡಿಕೊಂಡ್ರೆ ಅದು ಒಂದು ರೀತಿಯಲ್ಲಿ ನಮಗೆ ಮುಳುವಾಗ್ಬೋದು ಅನ್ನೋ ಅರ್ಥದಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿದರು. ಅಥವಾ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿರೋಣ, ಹೈಕಮಾಂಡ್ ನಿಲುವು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ, ಸ್ಪಷ್ಟವಾದ ಬಳಿಕ ಅಷ್ಟೇ ನಮ್ಮ ತಂತ್ರಗಾರಿಕೆಗಳನ್ನು ಶುರು ಮಾಡೋಣ ಅನ್ನೋ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ. ಆದರೆ ಆಪ್ತರಿಗೆ, ಅಂದರೆ ಆಪ್ತ ಸಚಿವರು ಮತ್ತು ಶಾಸಕರುಗಳಿಗೆ ನೀವು ಬಹಿರಂಗವಾಗಿ ಎಲ್ಲೋ ಒಂದು ಕಡೆ ಸಭೆಗಳನ್ನು ಕರೆದು ಅದನ್ನು ರಬ್ ಮಾಡ್ಕೊಳ್ಬೇಡಿ ಅನ್ನೋದು ಅರ್ಥದಲ್ಲಿ ಕೂಡ ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಯಾರೊಬ್ಬರು ಕೂಡ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಟೀಮು ಡೆಲ್ಲಿ ಪೆರೇಡ್ ನಡೆಸಿದ್ರೂ ಕೂಡ ಇವರ ಟೀಮ್ನಿಂದ ಯಾವುದೇ ರೀತಿಯ ಸಭೆಗಳನ್ನು ಒಂದು ರೀತಿಯಲ್ಲಿ ಬಹಿರಂಗವಾಗಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಅದಕ್ಕೆ ಒಂದು ರೀತಿಯಲ್ಲಿ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನುಳಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ನನ್ನ ನಿಲುವನ್ನು ನಾನು ತಿಳಿಸಿದ್ದೇನೆ, ಹಾಗಾಗಿ ಅವರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತಾರೆ, ತದನಂತರ ಅವ್ರು ಏನು ಡಿಸಿಷನ್ ತಗೋತಾರೆ ನೋಡೋಣ ಅಂತ. ಹಾಗಾಗಿ CM ಮತ್ತು DCM ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ನಿರ್ಧಾರ ತೆಗೆದುಕೊಂಡ ಮೇಲೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಇದು ಅಧಿಕಾರದ ಆಸೆ ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದು ಒಬ್ಬ ರಾಜಕಾರಣಿಯನ್ನು ಟರ್ನ್ ತೆಗೆದುಕೊಳ್ಳೋದಕ್ಕೂ ಕೂಡ ಅದು ಅನುವು ಮಾಡಿ ಕೊಡ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ನ ನಿಲುವನ್ನು ಮತ್ತು ಹೈಕಮಾಂಡ್ ತೀರ್ಮಾನವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಮುಂದಿನ ಸಭೆಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆಯುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಸರಿ ಇದೆ, ಅದು ನನ್ನ ಪರ ಇರಲಿ ಅಥವಾ ವಿರುದ್ಧ ಇರಲಿ ಅಂತ ಒಪ್ಕೊಂಡೇನಾದರೂ ಆದರೆ ಎಲ್ಲವೂ ಕೂಡ ಸಲೀಸಾಗುತ್ತೆ. ಹಾಗಾಗಿ ಅವರು ಒಂದು ವಾರದಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ 28-29 ನಂತರ ಹೈಕಮಾಂಡ್ ಒಂದು ನಿಲುವನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾತ್ರಿ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ, ಜೊತೆಗೆ ಪುನಃ ನಾಳೆ ಅಥವಾ ನಾಡಿದ್ದು ವಾಪಸ್ ಡೆಲ್ಲಿಗೆ ಹೋಗ್ಬೋದು ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಾರಾಂತ್ಯದಲ್ಲಿ ಎಲ್ಲ ಒಂದು ಕಡೆ ಒಂದು ಸ್ಪಷ್ಟ ಸಂದೇಶ ಹೈಕಮಾಂಡ್ನಿಂದ ಬರುವಂಥ ಸಾಧ್ಯತೆ ಇದೆ. ಅಲ್ಲಿ ತನಕವೂ ಕೂಡ ಈ ರೀತಿಯ ಆಂತರಿಕ ಚಟುವಟಿಕೆಗಳು ಮುಂದುವರಿತಾರೆ ಇರುತ್ತೆ. ಆದರೆ ಬಹಿರಂಗವಾಗಿ ಏನೆಲ್ಲ ಇದನ್ನು ಮಾಡಬೇಕು ಅದಕ್ಕೆ ಸ್ವಲ್ಪ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಆಪ್ತರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಸಂದೇಶ, ಸುಮ್ಮನಿರಿ, ಸಭೆಯನ್ನ ಮಾಡಬೇಡಿ. ಇರ್ತಾರ ಆಪ್ತರು ಅನ್ನುವಂಥದ್ದು ಪ್ರಶ್ನೆ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ.